विष्णु गुरुर्देवो महेश्वरः गुरुरेव परं ब्रह्म तस्मै ಶ್ರೀ ಗುರವೇ ನಮಃ. ಪ್ರೀತಿಯ ಬಂಧುಗಳೇ, ಇವತ್ತು ನಾವು ಜೀವಶಿವ ಸೇವೆ ಎಂಬ ಕಾರ್ಯಕ್ರಮದ ಅಂಗವಾಗಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಪ್ರೊವಿಷನ್ ಕಿಟ್, ಅದರಲ್ಲಿ ಅವರಿಗೆ ತುಂಬ ಅವಶ್ಯಕವಾದ ಕೆಲವು ವಸ್ತುಗಳು, ಗೋಧಿ, ಬೇಳೆ, ಆ ವಸ್ತುಗಳನ್ನು ಯಾರು ಬಹಳ ಕಷ್ಟದಲ್ಲಿದ್ದಾರೋ ಅಂತಹ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ಪ್ರತಿಯೊಬ್ಬ ಮನುಷ್ಯನ ಒಳಗಡೆ ಭಗವಂತ ಇದ್ದಾನೆ. ಆ ಭಗವಂತನಿಗೆ ನಾವು ಸೇವೆಯನ್ನು ಮಾಡುವುದು, ನಾವು ಸಹಾಯವನ್ನು ಮಾಡುವುದು ಅಂತ ಹೇಳ್ತಾ ಇಲ್ಲ. ಮಾತುಗಳನ್ನು ಹೇಳ್ತೀನಿ, ಆಮೇಲೆ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಹೇಳ್ತೀನಿ. ನೀವೆಲ್ಲರೂ ಇವತ್ತು ಬಹಳ ಪುಣ್ಯತಮವಾದ ಸ್ಥಳಕ್ಕೆ ಬಂದಿದ್ದೀರಾ. ಈ ಜಾಗಕ್ಕೆ ಬರಬೇಕಾದ್ರೆ ನೀವೆಷ್ಟೋ ಪುಣ್ಯ ಮಾಡಿರಬೇಕು. ಇಲ್ದಿದ್ರೆ ಎಷ್ಟೋ ಜನ ಬರ್ತೇವೆ ಅಂತ ಹೇಳಿರ್ತಾರೆ, ಆದರೆ ಬಂದಿರೋದೇ ಇಲ್ಲ. ಅವ್ರಿಗೆ ಬರಲಿಕ್ಕೆ ಅವರ ಸಂಸ್ಕಾರ ಬಿಟ್ಟು ಕೊಡೋದೇ ಇಲ್ಲ. ಅದರಿಂದ ನೀವೆಲ್ಲರೂ ಅತ್ಯಂತ ಭಾಗ್ಯಶಾಲಿಗಳು. ಇದರಲ್ಲಿ ದೇವಸ್ಥಾನ ಕಟ್ಟುವಾಗ ಯಾರ್ಯಾರಿದ್ರಿ? ನೀವು ಕಟ್ಟುವಾಗ ಇದರಲ್ಲಿ 4 ವರ್ಕರ್ಸ್ ಇದ್ರು. ಅಮ್ಮ ಇದ್ರು, ಕೇಶವ ಇದ್ರು. 6 ಜನ ಒಟ್ಟು ನಾವು ದೇವಸ್ಥಾನವನ್ನು ಕಟ್ಟಿಸುವಾಗ ಈ ಗ್ರೂಪಲ್ಲಿ 6 ಜನ ಇದ್ರು. ಉಳಿದವರು ಮೊದಲನೇ ಸಲ ಇಲ್ಲಿಗೆ ಬರ್ತಾ ಇದ್ದೀರಿ ಅಲ್ವಾ? ನಿಮ್ಮೆಲ್ಲರ ವಿಶೇಷ ಪುಣ್ಯದಿಂದ ಇವತ್ತು ನೀವು ಈ ದೇವಸ್ಥಾನಕ್ಕೆ ಬರುವಂತೆ ಆಗಿದೆ. ಭಗವಂತ ನಿಮ್ಗೆ ಏನ್ ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿಯಿಂದ ಇರುವ ಪ್ರಯತ್ನ ಮಾಡಬೇಕು, ಸಂತೋಷದಿಂದ ಇರುವ ಪ್ರಯತ್ನ ಮಾಡಬೇಕು. ಮತ್ತು ನೀವು ಪ್ರಾಮಾಣಿಕವಾಗಿ ದುಡಿದ್ರೆ ಭಗವಂತ ಖಂಡಿತ ಕೊಟ್ಟೇ ಕೊಡ್ತಾನೆ. ನಾವು ಪ್ರಾಮಾಣಿಕವಾಗಿ ದುಡಿಯೋಣ. ನಾವು ಎಷ್ಟು ದುಡಿತೇವೋ ಅದಕ್ಕೆ ತಕ್ಕ ಹಾಗೆ ಭಗವಂತ ಕೊಟ್ಟೇ ಕೊಡ್ತಾನೆ. ಆದರೆ ಗಮನಿಸಿದ್ದೇನೆ, ನೀವಲ್ಲ ಬಹಳ ಕಡೆ ಈ ವರ್ಕರ್ಸ್ ಇದ್ದಾರಲ್ಲ, ಕೆಲಸದಲ್ಲಿ ಸೋಮಾರಿತನ ಮಾಡ್ತಾರೆ, ಇನ್ನೊಬ್ಬರಿಗೆ ಮೋಸ ಮಾಡೋದನ್ನು ಕಲ್ತಿದ್ದಾರೆ, ಅಪ್ರಾಮಾಣಿಕತೆ, ಸುಳ್ಳು ಕಲ್ತಿದ್ದಾರೆ. ನಿಮ್ಮ ಬಗ್ಗೆ ಎಷ್ಟೋ ಕಡೆ ನಾನು ನೋಡಿದ್ದೇನೆ. ಹೀಗೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ನಾವು ಕೆಲಸದಲ್ಲಿ ಸೋಮಾರಿತನ ಮಾಡಿದ್ರೆ, ಅಪ್ರಾಮಾಣಿಕತೆ ಮಾಡಿದ್ರೆ, ಸುಳ್ಳು ಹೇಳಿದ್ರೆ, ಮೋಸ ಮಾಡಿದ್ರೆ, ಹಣ ಏನೋ ನಮ್ಮ ಹತ್ರ ಹೆಚ್ಚು ಬರುತ್ತೆ. ಆದರೆ ಆ ಹೆಚ್ಚಿಗೆ ಬಂದ ಹಣ ಇನ್ನೆಲ್ಲೋ ವೇಸ್ಟ್ ಆಗಿ ಹೋಗುತ್ತೆ. ಅದು ಯಾವತ್ತೂ ನಮಗೆ ಸಿಗಲ್ಲ. ಅದು ಡಾಕ್ಟರ್ಗೆಲ್ಲೋ ವೇಸ್ಟ್ ಆಗಿ ಹೋಗುತ್ತೆ, ಇನ್ನೆಲ್ಲೋ ಲಂಚ ಕೊಡ್ಲಿಕ್ಕೆ ವೇಸ್ಟ್ ಆಗಿ ಹೋಗುತ್ತೆ, ಮತ್ತೆಲ್ಲೋ ವೇಸ್ಟ್ ಆಗಿ ಹೋಗುತ್ತೆ. ಜಗತ್ತಿನ ನಿಯಮ ಏನು ಗೊತ್ತಾ? ನಾವು ಪ್ರಾಮಾಣಿಕರಾಗಿದ್ದಷ್ಟು ನಮಗೆ ಶಾಂತಿ ಸಮಾಧಾನ ಇರುತ್ತೆ. ಜಗತ್ತಿನ ನಿಯಮ ಏನು ಗೊತ್ತಾ? ನಾವು ಎಷ್ಟು ಸತ್ಯದಿಂದ ಇರ್ತೇವೆ, ಪ್ರಾಮಾಣಿಕರಾಗಿರ್ತೇವೆ, ಮೋಸ ಮಾಡಲ್ಲ, ಶ್ರಮಪಟ್ಟು ದುಡಿತೇವೋ ಅದಕ್ಕೆ ತಕ್ಕ ಹಾಗೆ ಭಗವಂತ ನಮಗೆ 1 ಅಲ್ಲ 10 ಪಟ್ಟು ಹೆಚ್ಚು ಕೊಡ್ತಾನೆ. ನಿಮ್ಮೆಲ್ಲ ಒಳ್ಳೆಯದಾಗಿ, ಶ್ರೇಯಸ್ಸಾಗಿ, ಮಂಗಳವಾಗಿ, ನಿಮ್ಮ ಮನಸ್ಸಲ್ಲಿ ಏನೇನಿದೆ ಆ ಎಲ್ಲ ಪ್ರಾರ್ಥನೆಯನ್ನು ಭಗವಂತ ಪೂರ್ಣ ಮಾಡಿ ಅಂತ ನಾನು ನಿಮ್ಮೆಲ್ಲರಿಗಾಗಿ ದೇವರ ಹತ್ರ ಕೇಳ್ಕೊಳ್ತೀನಿ. ಇವತ್ತು ಯಾವ ಪ್ರೊವಿಷನ್ ನಿಮಗೆ ಕೊಟ್ಟಿದ್ದೀವಲ್ಲ, ಅದು ಭಗವಂತನ ಆಶೀರ್ವಾದ ಸಿಗುತ್ತೆ. ಅದು ಕೇವಲ ವಸ್ತು ಅಲ್ಲ, ಅದು ಭಗವಂತನ ಆಶೀರ್ವಾದ ಅಂತ ತೆಗೆದುಕೊಂಡು ನೀವು ತೆರಳಬೇಕು ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತೀನಿ. ನಿಮ್ಗೆ ಯಾವಾಗ ಅವಕಾಶ ಆಗುತ್ತೋ ನೀವೆಲ್ಲರೂ ಖಂಡಿತ ಬನ್ನಿ, ಬಂದು ನಮಸ್ಕಾರ ಮಾಡಿ, ಪ್ರದಕ್ಷಿಣೆ ಹಾಕಿ. ಒಳ್ಳೆಯದಾಗುತ್ತೆ, ನಿಮಗೆ ಶಾಂತಿ ಸಮಾಧಾನ ಸಿಗುತ್ತೆ. ಖಂಡಿತ ನೀವೆಲ್ಲರೂ ಮತ್ತೆ ನಮ್ಮ ಹತ್ರ ಬರ್ತಾ ಇರಿ, ಮತ್ತೆ ಬನ್ನಿ ಅಂತ ನಿಮ್ಮೆಲ್ಲರಿಗೆ ಶುಭವನ್ನು ಕೋರ್ತಾ
ನಿಮ್ಮೆಲ್ಲರಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ